Hello everyone, welcome back to my channel Priya Wonders and welcome back to my new vlog. ಈ ವಿಡಿಯೋದಲ್ಲಿ ನಾನು ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಸ್ಕ್ರಾಚ್ನ ಉಪಯೋಗಿಸ್ಕೊಂಡು ನಾವು ಡ್ರೆಸ್ನ ಡಿಸೈನ್ ಮಾಡಿಸ್ಬೋದು ಅಂತ, ಹಾಗೆಯೇ ಸ್ಯಾರಿನ ಯಾವ ರೀತಿ ರಿಯೂಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಮತ್ತೆ ಆಗ್ತಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ರೀತಿ ವಿಡಿಯೋಸ್ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ತುಂಬ ಜನ ಮಾಡಿರೋದನ್ನ ನೋಡಿರ್ತೀರಾ. ಅದೇ ರೀತಿ ನಾನು ಸಹ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನಾನು ಈ ಥರ ವೀಡಿಯೋ ಮಾಡ್ತಾ ಇರೋದು, ಕ್ಯಾಮ್ರಾ ಫೇಸ್ ಮಾಡೋದು ಅಷ್ಟಾಗಿ ಗೊತ್ತಿಲ್ಲ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ಫಸ್ಟ್ ಔಟ್ಫಿಟ್. ಇದನ್ನು ನಾನು ಸ್ಯಾರಿಯಿಂದ ಡಿಸೈನ್ ಮಾಡಿಸಿರೋದು. ಯಾವ ಥರ ನಾನು ಇದನ್ನು ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನು ನೋಡೋಣ. ಫಸ್ಟ್ ಇದು ದುಪ್ಪಟ್ಟ. ಈ ದುಪ್ಪಟ್ಟ ಕಲರ್ ಬಂದ್ಬಿಟ್ಟು ಪೀಚ್ ಕಲರ್. ಇದು ಸ್ವಲ್ಪ ಕ್ಯಾಮ್ರಾದಲ್ಲಿ ಏನೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಡೈರೆಕ್ಟಾಗಿ ಕಲರ್ ಇನ್ನೂ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಈ ದುಪ್ಪಟ್ಟನ ನಾನು ಯಾವ ಥರ ಐಡಿಯಾ ಮಾಡಿದ್ದೀನಿ ಅಂತಂದರೆ, ಸ್ಯಾರಿ ಪಲ್ಲು ಪಾಟ್ ಮತ್ತು ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ನಾನು ದುಪ್ಪಟ್ಟನ ರೆಡಿ ಮಾಡಿಸಿರೋದು. ಈ ಐಡಿಯಾ ಪೂರ್ತಿನೂ ಟೈಲರ್ ಆಂಟಿ ಅವ್ರದ್ದೇ. ಆ್ಯಂಡ್ ಈ ಪಾರ್ಟ್ ಇದೆಯಲ್ವ, ಇದು ಬಂದು ಬ್ಲೌಸ್ ಪೀಸು. ಈ ಬ್ಲೌಸ್ ಪೀಸ್ನ ಮತ್ತು ಪಲ್ಲು ಪಾಟ್ನ ನೋಡಿ, ಈ ಪಾರ್ಟು ಪಲ್ಲು ಪಾರ್ಟ್, ಇದು ಎರಡನ್ನೂ ಅಟ್ಯಾಚ್ ಮಾಡಿಸಿ ನಾನು ದುಪ್ಪಟ್ಟನ ಸ್ಟಿಚ್ ಮಾಡಿಸಿರೋದು. ಹಾಗೆಯೇ ಇಲ್ಲಿ ಕಾಣಿಸ್ತಾ ಇರೋ ಬಾರ್ಡ್ರ್ ಇದೆಯಲ್ವಾ, ಈ ಬಾರ್ಡ್ರು ಸ್ಯಾರಿಲಿ ಪ್ಲೈನ್ ಪಾರ್ಟ್ ಇರುತ್ತೆ ಅಲ್ವಾ, ಆ ಪ್ಲೈನ್ ಪಾರ್ಟ್ನ ಉಪಯೋಗಿಸ್ಕೊಂಡು ಕಟ್ ಮಾಡಿಸಿ ಇದಕ್ಕೆ ಸ್ಟಿಚ್ ಮಾಡಿಸಿರೋದು. ದುಪ್ಪಟ್ಟ ಲೆಹಂಗಾಗಿ ಮ್ಯಾಚ್ ಆಗಲಿ ಅಂತ ಈ ಥರ ಮಾಡಿಸಿರೋದು. ಈ ದುಪ್ಪಟ್ಟ ಐಡಿಯಾ ಎಲ್ಲ ಪೂರ್ತಿ ಐಡಿಯಾನು ಟೈಲರ್ ಮಾಡಿದೆ. ಅವರು ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತಂದ್ರು. ಸರಿ ಆಂಟಿ ನಿಮ್ಮ ಇಷ್ಟ, ನೀವು ಹೇಗೆ ನಾನು ದುಪ್ಪಟ್ಟ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಎಲ್ಲ ಕಡೆ ಹೋಗುತ್ತೆ, ನನಗೆ ಕಲರ್ ದುಪ್ಪಟ್ಟ ಸಿಕ್ಕಿಲ್ಲ. ಅದಕ್ಕೆ ನೀವು ಹಬ್ಬನೂ ಹತ್ರ ಬರ್ತಾಯಿತ್ತು. ಆಲ್ರೆಡಿ ನೀವು ದೀಪಾವಳಿ ಬ್ಲಾಗಲ್ಲಿ ನೋಡೇ ಇರ್ತೀರಾ ನಾನು ಔಟ್ಫಿಟ್ನ ಹಾಕೊಂಡಿದ್ದು. ಅದಕ್ಕೆ ಸಿಕ್ಕಿಲ್ಲ ಅಂತೇಳಿ ಅವ್ರು ಹೇಳಿದೆ. ಅದಾದಮೇಲೆ ಅವರು ಈ ಥರ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಮಾಡ್ಕೊಂಡು ಅವತ್ತೊಂದಿನ ಮಾತ್ರ ದುಪ್ಪಟ್ಟನ ಹಾಕೊಂಡು, ಅಂದರೆ ಅಷ್ಟಾಗಿ ನನಗೆ ಇಷ್ಟ ಆಗಿಲ್ಲ. ಅದಕ್ಕೆ ಬೇರೆ ಯಾವುದಾದ್ರು ದುಪ್ಪಟ್ಟ ತಗೊಳ್ಳೋಣ ಅಂತ ಇದೆ. ಅದಾದಮೇಲೆ ಇದು ಲೆಹಂಗಾಗೆ ಬೆಲ್ಟ್, ಈ ಬ್ಲೌಸ್. ಈ ಬ್ಲೌಸ್ನ ನಾನು ಸ್ಯಾರಿ ಒಳಗಡೆ ಪ್ಲೈನ್ ಪಾರ್ಟ್ ಇರುತ್ತಲ್ವ ಅದನ್ನು ಕಟ್ ಮಾಡಿಸಿ ಅದರಲ್ಲಿ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು. ಮತ್ತು ಈ ಪೈಪಿಂಗು ಮತ್ತು ಈ ಬಾರ್ಡ್ರು ಬ್ಲೌಸ್ ಪೀಸಲ್ಲಿ ಕಟ್ ಮಾಡಿಕೊಂಡು ಇದಕ್ಕೆ ಅಟ್ಯಾಚ್ ಮಾಡಿರೋದು. ಇದೆಲ್ಲ ಪೂರ್ತಿ ಪ್ಲೈನ್ ಪೀಸಲ್ಲೇ ಡಿಸೈನ್ ಮಾಡೋದು. ಈ ಫ್ರಂಟ್ ನೆಕ್ ಮಾತ್ರ ನಾನು ಹೇಳಿದ್ದು ಈ ಥರನೇ ಡಿಸೈನ್ ಮಾಡಿ ಅಂತ. ಅದಾದಮೇಲೆ ಈ ಬ್ಯಾಕ್ ನೆಕ್ಕು ಪೂರ್ತಿ ಟೈಲರ್ ಆಂಟಿದೆ. ಆಂಟಿ ನೀವು ಯಾವುದೋ ಒಂದು ಡಿಸೈನ್ ಇಡಿ, ನಿಮ್ಮ ಇಷ್ಟ ಅಂತ ಹೇಳಿದ್ದೆ. ಅದಕ್ಕೆ ಅವ್ರು ಈ ಥರ ಇಟ್ಕೋ ಚೆನ್ನಾಗಿರುತ್ತೆ ಅಂದರು. ತುಂಬ ಚೆನ್ನಾಗಿತ್ತು, ನನಗಂತೂ ಸಖತ್ ಇಷ್ಟ ಆಯಿತು ಈ ಡಿಸೈನ್. ನಮ್ಮ ಅಮ್ಮಗೂ ಇಷ್ಟ ಆಯಿತು. ಯಾವ ಡಿಸೈನು ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ನೋಡಿ ಈ ಥರ ಮಾಡಿಸ್ಬೋದು. ಅದಾದಮೇಲೆ ಬ್ಯಾಕ್ ಉಕ್ಸೂ ಬ್ಯಾಕ್ ಇಡ್ಸಿದ್ದೀನಿ. ಕಾಣಿಸ್ತಾ ಇದೆ, ನಿಮಿಷ. 3 ಉಕ್ಸ್ ಇಲ್ಲಿ. ಅದಾದಮೇಲೆ ಇಲ್ಲಿ ಒಂದು ಬಟನ್ ಇಡ್ಸಿದ್ದೀನಿ. ಇದು ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತ ನಾನು ಫೋಟೋಸ್ನ ಪಕ್ಕದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಪಲ್ಲು ಪಾರ್ಟು ಮತ್ತು ಪ್ಲೈನ್ ಪಾರ್ಟು ಎರಡು ಕಟ್ ಮಾಡಿ ಆದಮೇಲೆ ಎಷ್ಟು ಮಿಕ್ಕಿತ್ತೋ ಅದನ್ನೆಲ್ಲ ತಗೊಂಡು ಲೆಹಂಗಾ ಸ್ಟಿಚ್ ಮಾಡಿರೋದು. ಇದು ಈ ಬೆಲ್ಟ್ಗೆ ಮೇಲೆ ಸ್ಯಾರಿ ಮೇಲೆ ಬಾರ್ಡ್ರ್ ಇರುತ್ತಲ್ವ, ಆ ಬಾರ್ಡ್ರನ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಇದು. ಅದಾದಮೇಲೆ ಸ್ಯಾರಿ ಪೂರ್ತಿ ಎಷ್ಟು ಲೆಂತ್ ಇತ್ತೋ ಅಷ್ಟೂ ಇದು ಪೂರ್ತಿ ಸ್ಯಾರಿನ ಉಪಯೋಗಿಸ್ಕೊಂಡು ಲೆಹಂಗಾನ ಸ್ಟಿಚ್ ಮಾಡಿರೋದು. ಫಸ್ಟ್ ಟೈಮ್ ನಾನು ಈ ಥರ ವಿಡಿಯೋ ಮಾಡ್ತಾ ಇರೋದು. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. ಈ ಲೆಹಂಗಾ ಅಂತೂ ಹಾಕೊಂಡ್ರಂತೂ ಸಕ್ಕತ್ತಾಗಿತ್ತು. ಇದಕ್ಕೆಲ್ಲ ಯಾವ ಥರ ಇತ್ತು ಅಂತ ನಾನು ಫೋಟೋಸ್ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ದಾರ ಬಿಟ್ಕೊಳ್ಳೋ ಥರ ಅನಿಸ್ತಾ ಇತ್ತು ಈ ಸ್ಯಾರಿ. ಅದಕ್ಕೆ ನಾನು ಇದನ್ನು ಸ್ಟಿಚ್ ಮಾಡಿಬಿಡಿ ಅಂತ ಹೇಳಿದ್ದೆ. ಅವರು ಕೂಡ ಸ್ಟಿಚ್ ಮಾಡಿದರು, ಚೆನ್ನಾಗಿತ್ತು. ಹಾಕೊಂಡ್ರೆ ಮಾತ್ರ ಸಖತ್ತಾಗಿತ್ತು. ಇದು ದೀಪಾವಳಿ ಬ್ಲಾಗ್ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ, ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ ಯಾವ ಥರ ಇತ್ತು ಅಂತ. ಇದಕ್ಕೆ ಯಾವ ಥರ ದುಪ್ಪಟ್ಟ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತಲೂ ನಾನು ಕಾಮೆಂಟಲ್ಲಿ ತಿಳಿಸಿ. ನಾನು ಬೇರೆ ಥರ ದುಪ್ಪಟ್ಟ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಚೆನ್ನಾಗಿರುತ್ತೆ ಅಂತ. ತಗೊಂಡ್ರೆ ಅದನ್ನು ನಾನು ಹೇಳ್ತೀನಿ ಯಾವ ಥರ ತೊಗೊಂಡಿದ್ದೀನಿ ಅಂತ. ಅದಾದಮೇಲೆ ಇನ್ನೊಂದು ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಅಂದರೆ ಇದು ನನ್ನ ಫೇವ್ರೆಟ್ ಔಟ್ಫಿಟ್. ಇದು ಗ್ರೀನ್ ಕಲರು. ಇದನ್ನು ನಾನು ಪೀಸ್ ತಗೊಂಡು ಸ್ಟಿಚ್ ಮಾಡಿಸಿರೋದು. ಇದು ಬ್ಲೌಸು. ಇದೂ ಅಷ್ಟೇ ನಾನು ಯಾವ ಥರ
ಸ್ಟಿಚ್ ಮಾಡಬೇಕು ಅಂತ ಏನೂ ಹೇಳಕ್ಕೆ ಹೋಗಿಲ್ಲ. ಇದೂ ಅಷ್ಟೇ ಪ್ರಿನ್ಸಸ್ ಕಟ್ಟು ಬ್ಲೌಸು, ಆ್ಯಂಡ್ ಇದು ಅಷ್ಟೇ ಪ್ರಿನ್ಸಸ್ ಕಟ್ಟು. ನಾನು ಹೇಳೋದೇ ಮರೆತೆ, ಇದು ಅಷ್ಟೇ ಪ್ರಿನ್ಸಸ್ ಕಟ್ ಬ್ಲೌಸು. ನನಗೆ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಪ್ರಿನ್ಸಸ್ ಕಟ್ಟೆ ನಾನು ಸ್ಟಿಚ್ ಮಾಡಿಸೋದು. ಯಾಕಂದರೆ ನನಗೆ ಕಂಫರ್ಟ್ ಅನಿಸೋದು ಪ್ರಿನ್ಸಸ್ ಕಟ್ ಸ್ಟಿಚಿಂಗ್ ಮಾತ್ರ, ಬೇರೆ ಯಾವುದು ನಂಗೆ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ, ಅದಕ್ಕೆ ನಾನು ಅದನ್ನೇ ಮಾಡಿಸೋದು. ಇದು ಫ್ರಂಟ್ ನೆಕ್, ಬೋಟ್ ನೆಕ್ಕು ಮತ್ತು ಪ್ರಿನ್ಸಸ್ ಕಟ್ ಇದು. ಸ್ಲೀವ್ಸು ಅಷ್ಟೇ, ಸ್ಲೀವ್ಸು ಏನು ಡಿಸೈನ್ ಮಾಡಿಸಿಲ್ಲ. ಅಂದರೆ ನಾನು ಇದನ್ನು ಸ್ಟಿಚ್ ಮಾಡಿಸಿ ಒಂದು 3 ವರ್ಷ ಆಗೋಯ್ತು. ಇದು ಪ್ಲೈನು ಮತ್ತು ಬ್ಯಾಕ್ ನೆಕ್ ಈ ಥರ. ಇದು ಆವಾಗ ಟ್ರೆಂಡಲ್ಲಿತ್ತು, ಅದಕ್ಕೆ ಇದನ್ನು ಸ್ಟಿಚ್ ಮಾಡಿ ಅಂತ ಹೇಳಿದ್ದೆ, ಮಾಡಿದರು. ಅಂದರೆ ನನಗೆ ಆವಾಗ ಸ್ಟಿಚ್ ಮಾಡಿದಾಗ ಏನು ಅಷ್ಟೊಂದು ಐಡಿಯಾ ಇದ್ದಿಲ್ಲ ಈ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ. ಅವ್ರಿಗೆ ಹೇಳಿದ್ದೆ, ಅಂದರೆ ಬೋಟಿಕಲ್ ಸ್ಟಿಚ್ ಮಾಡಿಸಿತ್ತು, ಅವ್ರಿಗೆ ಹೇಳಿದ್ದೆ ಸ್ಟಿಚ್ ಮಾಡಿ ಆಂಟಿ, ಯಾವ ಥರ ಚೆನ್ನಾಗಿರುತ್ತೆ ನನಗೆ ಅಂತ ಹೇಳಿ ಅವರೇ ಸ್ಟಿಚ್ ಮಾಡಿದರು. ಅದಾದಮೇಲೆ ಇದು ಲೆಹೆಂಗಾ, ಇದು ಗ್ರೀನ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ಇರೋದು. ಇದಕ್ಕೆ ನಾನು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದೆ, ರೆಡ್ ಕಲರ್ ಮತ್ತು ಗೋಲ್ಡ್ ಕಲರ್ ಬಾರ್ಡ್ರ್ ಸ್ಯಾರಿ ತೊಗೊಂಡಿದ್ದೆ, ಲೆಹೆಂಗಾ ಆ ಥರ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ನೋಡಿ, ಇದು ಸೇಮ್ ಫ್ಯಾಬ್ರಿಕಲ್ಲೇ ಬೆಲ್ಟು ಕೊಟ್ಟಿರೋದು. ಇದೂ ಅಷ್ಟೇ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ರು, ಕರೆಕ್ಟಾಗಿ ನೀಟ್ ಫಿನಿಶಿಂಗ್. ಅಲ್ಲಂತೂ ಯಾರೇ ಸ್ಟಿಚ್ ಮಾಡಿಸ್ಲಿ ನೀಟಾಗಿ ಫಿನಿಶಿಂಗ್ ಕೊಡ್ತಾರೆ, ಏನು ಒಂದು ಚೂರು ಮಿಸ್ಟೇಕ್ ಇರಲ್ಲ. ಮತ್ತು ಯಾವ ಮೆಜರ್ಮೆಂಟ್ ತೊಗೊಂಡಿರ್ತಾರೋ ಅದೇ ಮೆಜರ್ಮೆಂಟ್ ಕರೆಕ್ಟಾಗಿ ಸ್ಟಿಚ್ ಮಾಡಿರ್ತಾರೆ. ಒಂದು ಸಲ ತಗೊಂಡ್ರೆ ಮುಗೀತು, ಮತ್ತೆ ಏನು ಲೂಸು ಟೈಟು ಏನೂ ಹೇಳೋಂಗಿಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿರ್ತಾರೆ ಅದನ್ನು. ನಾನು ಇದನ್ನು ಹೊಸಕೋಟೆಯಲ್ಲಿ ಬೋಟಿಕಲ್ ಸ್ಟಿಚ್ ಮಾಡಿಸಿತ್ತು, ಅಂದರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಟಿಚ್ ಮಾಡಿಸಿರೋದು. 3 ವರ್ಷ ಆಗೋಯಿತು. ಅಕಸ್ಮಾತಾಗಿ ಯಾರಿಗಾದ್ರೂ ಇದೇ ಥರ ಸ್ಟಿಚ್ ಮಾಡಿಸ್ಬೇಕು ಅಂತ ಏನಾದರೂ ಆಸೆ ಇದ್ದರೆ ದಯವಿಟ್ಟು ನಂಗೆ ಕಮೆಂಟ್ ಮಾಡಿ, ನಾನು ಅವ್ರ ಫೋನ್ ನಂಬರ್ ಮತ್ತು ಅಡ್ರೆಸ್ ಎಲ್ಲ ಕೊಡ್ತೀನಿ, ಬೋಟಿಕ್ ಡೀಟೇಲ್ಸ್ ಎಲ್ಲ ಪೂರ್ತಿ ಕೊಡ್ತೀನಿ. ಪೂರ್ತಿ ಲೆಂತ್ ಅಂದರೆ ಇದು ಸ್ವಲ್ಪ ನನಗೂ ಉದ್ದನೇ, ಲೆಂತ್ ಜಾಸ್ತಿನೇ ಐತೆ. ಇದು ಬಟ್ಟೆ ಪೀಸ್ ಜಾಸ್ತಿ ಇತ್ತು ಅಂತ ಅವರು ಲೆಂತ್ ಜಾಸ್ತಿನೇ ಇಟ್ಬಿಟ್ಟು ಸ್ಟಿಚ್ ಮಾಡಿದರು. ನಾನು ಅದನ್ನೇನು ಲೆಂತ್ ಕಮ್ಮಿ ಮಾಡ್ಸೋಕೆ ಹೋಗಿಲ್ಲ, ಪರವಾಗಿಲ್ಲ ಇರಲಿ ಅಂತ ನಾನು ಅದನ್ನು ಹಂಗೆ ಹಾಕ್ಕೊಂಡಿದ್ದೆ. ಚೆನ್ನಾಗೇ ಕಾಣ್ತಾ ಇತ್ತು ನೋಡೋಕ್ಕೆ. ಇದನ್ನು ನಾನು ಯಾವುದೋ ಒಂದು ಮದುವೆಗೆ ಹಾಕ್ಕೊಂಡು ಹೋಗಬೇಕು ಅಂತ ಕ್ಯಾನ್ ಸ್ಟಿಚ್ ಮಾಡಿಸಿದ್ದೆ. ಅದಕ್ಕೂ ಮುಂಚೆ ನಾನು ಕ್ಯಾನ್ ಸ್ಟಿಚ್ ಮಾಡಿಸಿಲ್ಲ. ಆವಾಗ ಆಂಟಿ ಹೇಳಿದ್ರು ಕ್ಯಾನ್ ಹಾಕೋ ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲ ಬೇಡ ಆಂಟಿ, ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ. ಅದಾದಮೇಲೆ ನಾನು ಕ್ಯಾನ್ನ ಹಾಕ್ಸಿದ್ದೆ. ಅದು ಯಾವ ಥರ ಹಾಕ್ಸಿದ್ದೀನಿ, ಇದು ಫಸ್ಟು ಸ್ಟಿಚ್ ಮಾಡಿಸ್ಬೇಕಾದ್ರೆ ಇದು ಕಾಟನ್ ಲೈನಿಂಗ್ ಹಾಕಿದ್ರು. ಅದಾದಮೇಲೆ ನಾನು ಕ್ಯಾನ್ನ ಸ್ಟಿಚ್ ಮಾಡಿಸಿರೋದು. ಕ್ಯಾನ್ ಒಳಗಡೆನೂ ಲೈನಿಂಗ್, ಗ್ರೀನ್ ಕಲರ್ ಲೈನಿಂಗ್ ಹಾಕಿರೋದು. ಫಿನಿಶಿಂಗ್ ಅಂತೂ ಸಕ್ಕತ್ತಾಗಿತ್ತು. ಇದನ್ನು ನಾನು ಹಾಕ್ಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋದನ್ನು ಪಕ್ಕದಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ. ಇದನ್ನು ಸ್ಟಿಚ್ ಮಾಡಿಸಿ ನಾನು 3 ವರ್ಷನೇ ಆಗೋಯ್ತು. ಈ ಫ್ಯಾಬ್ರಿಕ್ಗೆ ನಾನು ಪೂರ್ತಿ ಇದು ಬ್ಲೌಸು ಮತ್ತು ಲೆಹೆಂಗಾ ಎರಡಕ್ಕೂ ಸೇರಿ 800 rupees ಕೊಟ್ಟೆ. ಇದು ಪೀಸ್ಗೆ ಬರೀ ಸ್ಕ್ರ್ಯಾಚ್ ಪೀಸ್ ತೊಗೊಳೋಕ್ಕೆ 800 rupees ಕೊಟ್ಟೆ, ಮತ್ತು ಸ್ಟಿಚ್ಚಿಂಗ್ಗೆ 1200 rupees ಕೊಟ್ಟೆ. ಬೋಟಿಕ್ ಅಂದರೆ ಗೊತ್ತೇ ಇರುತ್ತಲ್ಲ ರೇಟ್ ಜಾಸ್ತಿ ಅಂತ. ಅದು ಹೊಸಕೋಟೆಯಲ್ಲಿ ಸ್ಟಿಚ್ ಮಾಡಿಸೋದ್ರಿಂದ ಸ್ವಲ್ಪ ರೇಟ್ ಜಾಸ್ತಿನೇ. ನಮಗಿಲ್ಲಿ ಲೋಕಲಲ್ಲೆಲ್ಲ ಸ್ವಲ್ಪ ಅದಕ್ಕಿಂತ ಒಂಚೂರು ಕಮ್ಮಿ, ಅಂದರೆ ತೀರಾ ಕಮ್ಮಿ ಏನಿಲ್ಲ, ಪರವಾಗಿಲ್ಲ, ಒಂದು ರೇಂಜ್ ಕಮ್ಮಿ ಇರುತ್ತೆ, ಹೇಳೋಕ್ಕಾಗಲ್ಲ ಅಷ್ಟೇ. ಇದು 800 ಕೊಟ್ಟೆ, ಪೀಸ್ಗೆ 800 ಕೊಟ್ಟೆ, ಮತ್ತು ಸ್ಟಿಚಿಂಗ್ಗೆ 1200 ಕೊಟ್ಟೆ. ಅದಾದಮೇಲೆ ಮತ್ತೆ ನಾನು ಕ್ಯಾನ್ ಹಾಕಿದ್ದಕ್ಕೆ ಮತ್ತೆ ಬರೀ ಕ್ಯಾನ್ಗೆ 500 rupees ಕೊಟ್ಟೆ. ಸಿಕ್ಕಾಪಟ್ಟೆ ಇದಕ್ಕಂತೂ. ಅದಾದಮೇಲೆ ನಾನು ಇದಕ್ಕೆ ದುಪ್ಪಟ್ಟ ಬೇಡ ಅಂತ ಒಂದು ಸ್ಯಾರಿ ತೊಗೊಂಡಿದ್ದೆ. ಸ್ಯಾರಿನ ಲೆಹೆಂಗಾ ಹಾಕ್ಕೊಳ್ಳೋಣ ಅಂತ ಹೇಳಿ ಮಾಡಿದ್ದೆ. ಅದೆಷ್ಟು ಒಂದು 300 rupees ಇರಬೇಕೇನೋ ಸ್ಯಾರಿ, ಅಷ್ಟೇ. ನಾನು ಆನ್ಲೈನಲ್ಲಿ ತೊಗೊಂಡಿದ್ದೆ ಆ ಸ್ಯಾರಿನ, ಚೆನ್ನಾಗಿತ್ತು. ಅದನ್ನು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಾನು ಫೋಟೋನು ಪಕ್ಕದಲ್ಲ ಆ್ಯಡ್ ಮಾಡ್ತಿರ್ತೀನಿ, ನೋಡಿ. ಪಕ್ಕದಲ್ಲಿ ಫೋಟೋನ ಆ್ಯಡ್ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ, ನೀವು ಅದನ್ನು ನೋಡಿ ಚೆಕ್ ಮಾಡಿ. ಮತ್ತು ಈ ಔಟ್ಫಿಟ್ಗೆ ಈ ಸ್ಯಾರಿ ನಾನು 800 rupees ಕೊಟ್ಟು ತೊಗೊಂಡಿದ್ದು.
ನಾನು ತೊಗೊಂಡಿದ್ದಲ್ಲ, ನಾವು ಮನೆ ತೊಗೊಂಡಿದ್ದು 800 ರುಪೀಸ್ ಕೊಟ್ಟು ತೊಗೊಂಡಿದ್ದು. ಸ್ಯಾರಿನೇ ಹಾಕೊಬೇಕು ಅಂತಲೇ ಇದ್ದಿದ್ದು, ಅದಾದಮೇಲೆ ಯಾವಾಗಲೂ ಸ್ಯಾರಿ ಯಾಕೆ ಅಂತ ಲೆಹೆಂಗಾನ ಸ್ಟಿಚ್ ಮಾಡಿಸಿದ್ದು. ಲೆಹೆಂಗಾ ಸ್ಟಿಚಿಂಗ್ ನಾನು 800 ಹೇಳಿದ್ರು, ನಾನು ಕೊಟ್ಟಿದ್ದು 700 ರುಪೀಸ್ ಕೊಟ್ಟೆ. ಅಂದರೆ ಯಾವಾಗಲೂ ಅಲ್ಲೇ ಸ್ಟಿಚ್ ಮಾಡಿಸ್ಬೇಕು ಅಂತ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು. ಅದೇ ಇಲ್ಲಿ ನಮ್ಮ ಸೈಡ್ ಆದರೆ ಪರವಾಗಿಲ್ಲ ಅಂತ ಕಮ್ಮಿ ಮಾಡ್ತಾರೆ. ನಾನು ಈ ಔಟ್ಫಿಟ್ ಇನ್ನೊಂದು ಸ್ಟಿಚ್ ಮಾಡಿಸಿದಾಗ ಅಲ್ಲಿ ಬೋಟಿಕಲ್ಲೆಲ್ಲ ಹಂಗೆಲ್ಲ ಕಮ್ಮಿ ಮಾಡಲ್ಲ. ಗೊತ್ತಿರೋರಾದರೂ ಅಷ್ಟೇ, ಗೊತ್ತಿಲ್ಲದೆ ಇರೋರಾದರೂ ಅಷ್ಟೇ, ₹1 ಕಮ್ಮಿ ಮಾಡಲ್ಲ. ಹೇಳೋ ರೇಟಿಗೆ ಕೊಡಬೇಕಷ್ಟೇ. ಹೀಗೆ ನಾನು ಇದು ಸ್ಯಾರಿ 800 ಮತ್ತು ಸ್ಟಿಚಿಂಗ್ 700 ರುಪೀಸ್ ಕೊಟ್ಟಿದ್ದೀನಿ. ಮತ್ತು ಈ ಬೆಲ್ಟಿಗೆ 50 ರುಪೀಸ್ ಎಕ್ಸ್ಟ್ರಾ, ಯಾರಾದರೂ ಸ್ಟಿಚ್ ಮಾಡಿಸ್ಬೇಕು ಅಂದರೆ 50 ರುಪೀಸ್ ಎಕ್ಸ್ಟ್ರಾ. ಯಾರಾದರೂ ಈ ಎರಡು ಔಟ್ಫಿಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ, ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅನ್ನೋ ಡೀಟೇಲ್ಸ್ ಬೇಕು ಅಂದರೆ ನಂಗೆ ಕಾಮೆಂಟ್ ಮಾಡಿ, ನಾನು ಅವ್ರ ಡೀಟೇಲ್ಸ್ ಕೊಡ್ತೀನಿ ಮತ್ತು ಫೋನ್ ನಂಬರ್ ಕೊಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.